ಪ್ರಿಯ ವಿದ್ಯಾರ್ಥಿಗಳೇ, ನಮಗೆ ಇವತ್ತು ಸ್ವಲ್ಪ ಕನ್ನಡ ವ್ಯಾಕರಣದ ಟಾಪಿಕ್ಕು ಲೇಖನ ಚಿಹ್ನೆಗಳು. ಲೇಖನ ಚಿಹ್ನೆಗಳಲ್ಲಿ 9 ವಿಧ. 1. ಪೂರ್ಣ ವಿರಾಮ ಚಿಹ್ನೆ, ಅರ್ಥ ವಿರಾಮ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ಭಾವಸೂಚಕ ಚಿಹ್ನೆ, ಉದ್ಧರಣ ಚಿಹ್ನೆ, ಆವರಣ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ, ವಿವರಣ ಚಿಹ್ನೆ. ಹೀಗೆ 9 ವಿಧದ ಚಿಹ್ನೆಗಳಿವೆ. ಇದು ಚಿಹ್ನೆ ಯಾವುದಂತೇಳಿ ಕೇಳೋದಿಲ್ಲ. ಚಿಹ್ನೆಯನ್ನು ಕೊಟ್ಟು ಯಾವ ಇದು ಚಿಹ್ನೆ ಅಂತ ಹೇಳಿ ಕೊಡೋದಿಲ್ಲ. ಒಂದು ವಾಕ್ಯ ಕೊಡ್ತಾರೆ. ಒಂದು ವಾಕ್ಯ ಕೊಟ್ಟು ಆಪ್ಷನಲ್ಲಿ ಆ ವಾಕ್ಯವನ್ನು ಬೇರೆ ಬೇರೆ ಚಿಹ್ನೆ ಹಾಕಿ ಕೊಡ್ತಾರೆ. ಇದರಲ್ಲಿ ಯಾವುದು ಸರಿಯಾದ ರೂಪ ಅಂತ ಕೊಡ್ತಾರೆ. ಎಲ್ಲದಕ್ಕೂ ಎಲ್ಲ ಚಿಹ್ನೆ ಹಾಕ್ಲಿಕ್ಕೆ ಆಗೋದಿಲ್ಲ. ಪೂರ್ಣ ವಿರಾಮ ಬೇಕಾದ್ರಲ್ಲಿ ಪೂರ್ಣ ವಿರಾಮ ಚಿಹ್ನೆನೇ ಹಾಕಬೇಕು. ಭಾವಸೂಚಕ ಬೇಕಾದರೆ ಭಾವಸೂಚಕನೇ ಹಾಕಬೇಕು. ಅದು ನಾವು ಕಂಡುಹಿಡಿಬೇಕು. ಆ ಥರ ಎಕ್ಸಾಮಿಗೆ ಬರೋದು. ಚಿಹ್ನೆ ಯಾವ್ದಂತ ಹೇಳಿ ಕೇಳಿ ಬರೋದಲ್ಲ. ಒಂದು ಸೆಂಟೆನ್ಸನ್ನು ಕೊಟ್ಟು ಆ ಸೆಂಟೆನ್ಸಿಗೆ ಹಲವು ವಿಧದ ಚಿಹ್ನೆಗಳು ಹಾಕ್ತಾರೆ. 4 ಆಪ್ಷನ್ ಇರ್ತದೆ. ಅದರಲ್ಲಿ ಕರೆಕ್ಟಾದ ಆಪ್ಷನನ್ನು ಕಂಡುಹಿಡಿದು ನಾವು ಬರೀಬೇಕು. ಈಗ ನೋಡಿ, ಒಂದು ಉದಾಹರಣೆ ನೋಡುವ. ಸುಂದರವಾದ ಒಂದು ತೋಪು ಅಲ್ಲಿ ತೆಂಗು, ತಾಳೆ, ಬಾಳೆ, ಮಾವು ಮತ್ತು ರಸ ತುಂಬಿದ ನೇರಳ ಹಣ್ಣುಗಳಿದ್ದವು. ಈಗ ಹಣ್ಣುಗಳಿದ್ದವು, ಇಲ್ಲಿ ಒಂದು ವಾಕ್ಯ ಪೂರ್ಣ ಆಯಿತು. ಆ ವಾಕ್ಯ ಒಂದು ಪೂರ್ಣವಾಗುವಾಗ ನಾವು ಅದಕ್ಕೊಂದು ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕಬೇಕು. ಯಾವ ಚಿಹ್ನೆಯನ್ನು ಹಾಕಬೇಕು ಅಂತ ಮಕ್ಕಳೇ? ಪೂರ್ಣ ವಿರಾಮ ಚಿಹ್ನೆ. ನಿಮಗೆ ಗೊತ್ತಿರ್ಬೋದು ಯಾವ ಚಿಹ್ನೆ ಅಂತ ಹೇಳಿ. ಒಂದು ಡಾಟ್ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ. ಅಲ್ಲಿ ನೋಡಿ, ಒಂದು ವಾಕ್ಯದಲ್ಲೇ ಅಲ್ಲಿ ನಾನು ಹೇಳಿದೆ ನೇರಳೆ ಹಣ್ಣುಗಳಿದ್ದವು, ಅಲ್ಲಿ ಒಂದು ಪೂರ್ಣ ವಿರಾಮ ಚಿಹ್ನೆ ಹಾಕಬೇಕಂತ ಹೇಳಿದೆ. ಅದೇ ಥರ ನೋಡಿ, ಆ ವಾಕ್ಯವನ್ನು ಮತ್ತೊಮ್ಮೆ ನಾನು ಹೇಳ್ತೇನೆ. ಸುಂದರವಾದ ಒಂದು ತೋಪು, ಅಲ್ಲಿ ಒಂದು ತೆಂಗು, ಬಾಳೆ, ತಾಳೆ, ಮಾವು ಹಾಗೂ ರಸ ತುಂಬಿದ ನೇರಳೆ ಹಣ್ಣುಗಳಿದ್ದವು. ಇಲ್ಲಿ ನೋಡಿ, ತೆಂಗು, ತಾಳೆ, ಬಾಳೆ, ಮಾವು ಅಂತ ಹೇಳುವಾಗ ಇಲ್ಲಿ 3-4 ನಾಮಪದ ಉಂಟು. ಅಲ್ಲಿ ನಾವು ಒಂದು ಅಲ್ಪ ವಿರಾಮ ಹಾಕಲಿಕ್ಕೆ ಬೇಕು. ಅಲ್ಪ ವಿರಾಮ ಹಾಕಬೇಕು. ತೆಂಗು ಆದಮೇಲೆ ಒಂದು ಅಲ್ಪ ವಿರಾಮ ಹಾಕಬೇಕು. ಮತ್ತು ತಾಳೆಗೆ ಒಂದು ಅಲ್ಪ ವಿರಾಮ ಹಾಕಬೇಕು. ಬಾಳೆಗೆ ಹಾಕಬೇಕು. ಮಾವು ಆದಮೇಲೆ ಹಾಕಬಾರ್ದು. ಯಾಕಂತ ಹೇಳಿದರೆ ಇಲ್ಲೊಂದು ಆಗು ಅಂತ ಹೇಳಿ ಒಂದು ಆಗು ಮತ್ತು ಅಂತ ಹೇಳಿ ಕೊಡ್ತಾರೆ. ಆ ಮತ್ತು ಆಗು ಎಲ್ಲ ಕೊಡುವ ಜಸ್ಟ್ ಈಚೆ ನಾಮಪದ ಇರ್ತದಲ್ಲ, ಅದರ ಮುಂಚಿನ ನಾಮಪದ, ಅದಕ್ಕೆ ಹಾಕಬಾರ್ದು. ಅದಕ್ಕೆ ಒಂದು ಅಲ್ಪ ವಿರಾಮ ಚಿಹ್ನೆಯನ್ನು ಹಾಕಬಾರ್ದು. ಗೊತ್ತಾರೆ? ಆ ಥರ. ಮತ್ತು ನೋಡಿ, ಗಿಳಿರಾಯ ಹಣ್ಣುಗಳನ್ನು ಕುಕ್ಕಿ ರುಚಿ ಇರುತ್ತಾ ತನ್ನ ಮಿತ್ರನಿಗೆ ಹೇಳಿತು. ಆಹಾ ಅಂತ ಹೇಳುವಾಗ ಅಲ್ಲಿ ಒಂದು ಭಾವಸೂಚಕ ಚಿಹ್ನೆಯನ್ನು ಹಾಕಬೇಕು. ಎಂಥ ಸಿಹಿ ಸವಿಯುತ್ತೇನೆ ಮಿತ್ರ ಬಾ ನೀನು, ಸವಿಯುತ್ತೇನೆ ಅಲ್ಲಿ ಒಂದು ಸ್ಟಾಪ್ ಹಾಕಬೇಕು. ಪೂರ್ಣ ವಿರಾಮ ಚಿಹ್ನೆ ಹಾಕಬೇಕು. ಮಿತ್ರ ಬಾ ನೀನು ಈ ರುಚಿಯನ್ನು, ಯಾವ ಚಿಹ್ನೆಯನ್ನು ಎಲ್ಲಿ ಭಾವಸೂಚಕ ಚಿಹ್ನೆ ಎಲ್ಲಿ ಹಾಕಬೇಕು, ಪೂರ್ಣ ವಿರಾಮ ಚಿಹ್ನೆ ಎಲ್ಲಿ ಹಾಕಬೇಕು, ಅಲ್ಪ ವಿರಾಮ ಚಿಹ್ನೆ ಎಲ್ಲಿ ಹಾಕಬೇಕು ಅಂತ ಹೇಳಿ ನಾವು ತಿಳಿದಿರಬೇಕು. ಓಕೆ, ನೆಕ್ಸ್ಟ್ ಸ್ವಲ್ಪ ಶುಭ ನುಡಿಗಳನ್ನು ಕಲಿಯೋಣ. ನಂಬಿಕೆಗಳು ಬೇಕು, ಮೂಢನಂಬಿಕೆಗಳಲ್ಲ. ಯಾವುದು ಮಕ್ಕಳೇ? ನಂಬಿಕೆಗಳು ಬೇಕು, ಡ್ಯಾಶ್ಗಳಲ್ಲ, ಮೂಢನಂಬಿಕೆಗಳಲ್ಲ. ಮರಗಳಿಗೂ ಮನುಷ್ಯರಂತೆ ಜೀವವಿದೆ, ಡ್ಯಾಶ್ಗಳಿಗೆ ಮನುಷ್ಯರಂತೆ ಜೀವವಿದೆ. ಮರಗಳಿಗೆ ಗಿಡ ಮರಗಳು ಬೆಳೆಯಲಿ ಜೀವರಾಶಿ ನಲಿಯಲಿ, ಡ್ಯಾಶ್ ಬೆಳೆಯಲಿ ಜೀವರಾಶಿ ನಲಿಯಲಿ. ಗಿಡ ಮರಗಳು ಬೆಳೆಯಲಿ ಜೀವರಾಶಿ ನಲಿಯಲಿ. ಈ ರೀತಿ. ನೆಕ್ಸ್ಟ್ ಸ್ವಲ್ಪ ಪದಗಳ ಅರ್ಥವನ್ನು ತಿಳಿಯೋಣ. ಅದ್ಭುತ, ಆಶ್ಚರ್ಯಕರ, ಎಳನಾಗರಕಾಯಿ, ಹುಣಸೆ ಹೂಗಳು ಚಿಕ್ಕ ಹುಣಸೆ ಕಾಯಿಗಳಾಗುವುದು. ಇದು ಎಕ್ಸಾಮ್ಗೆ ಪ್ರೀವಿಯಸ್ ಇಯರ್ ಎಕ್ಸಾಮ್ಗೆ ಬಂದಿದೆ. ಎಳೆನಾಗರಕಾಯಿ, ಹುಣಸೆ ಹೂವುಗಳು ಚಿಕ್ಕ ಹುಣಸೆ ಕಾಯಿ ಆಗುವುದು, ಎಳೆನಾಗರಕಾಯಿ ಅಂತ ಹೇಳಿದರೆ. ಕಂಗಾಲಾಗು, ಗಾಬರಿಯಾಗು, ಏನೋ ದೋಚದಂತಾಗು, ಕಾಣೆಯಾಗು, ಇಲ್ಲದಂತಾಗು, ಕಾಣದೇ ಇರು. ಚಳಿದದ್ದು, ಹುಣಸೆ ತಿಂದಾಗ ಹಲ್ಲು ಚಿವುಟುವುದು, ವಿಪರೀತ ಚಳಿ ಅನುಭವಕ್ಕೆ ಬರುವುದು. ಡೋರೆ ಹುಣಸೆ, ಕಾಯಿ ಮತ್ತು ಹಣ್ಣಿನ ಮಧ್ಯದ ಹುಣಸೆಕಾಯಿ. ಜಬರಿಸು, ಎದರಿಸು, ಗದರಿಸು, ಭಾಸವಾಗು, ತೋರು, ಅನಿಸು. ಸಂಭ್ರಮ, ಸಡಗರ, ಅದ್ಧೂರಿತನ. ಉಂಚಿಕಪ್ಪ, ಹುಣಸೆ ಒಣಗಿದ ನಂತರ ಅದರಲ್ಲಿರುವ ಕಪ್ಪು ಬಣ್ಣದ ಬೀಜ. ಹುಂಚಿ ಮರ, ಹುಣಸೆ ಮರ. ಇದು ಬಂದಿದೆ. ಹುಂಚಿ ಮರ ಅಂತೇಳಿ ಯಾವ ಮರ? ಹುಣಸೆ ಮರ. ಹುಂಚಿ ಮರ ಅಂತ ಹೇಳಿದರೆ ಹುಣಸೆ ಮರ. ಓಕೆ, ಈ ಥರ ಎಕ್ಸಾಮ್ಗೆ ಬರುವುದು. ಯಾವ ಒಂದು ಸಮಾನಾರ್ಥಕ, ಪದಗಳ ಸಮಾನಾರ್ಥಕ, ವಿರೋಧಾರ್ಥಕ, ಗ್ರಾಂಥಿಕ ರೂಪ, ಅಥವಾ ಇದೊಂದು ವರ್ಡನ್ನು ಕೊಟ್ಟು ಇದು ಯಾವ ಥರ ಬರೆದಿದ್ದು ಸರಿಯಾಗಿದೆ, ಈ ಥರ ಎಲ್ಲ ಕೇಳಿ ಬರುವುದು ಎಕ್ಸಾಮಿಗೆ. ಓಕೆ, ಮತ್ತು ಶುಭ ನುಡಿಗಳಲ್ಲಿ ಬರ್ತದೆ. ಮತ್ತು ನಾನು ಹೇಳಿದ ಚಿಹ್ನೆಗಳು ಅಂತೇಳಿ ಡೈರೆಕ್ಟ್ ಬರೋದಿಲ್ಲ. ಚಿಹ್ನೆಗಳು ಅಂತ ಹೇಳುವಾಗ ಸ್ವಲ್ಪ ನೋಡಿ, ನಾನು ಹೇಳ್ತೇನೆ, ಮತ್ತು ಸ್ವಲ್ಪ ಉದಾಹರಣೆಯನ್ನು ಬೇಕಾದ್ರೆ ಹೇಳುವ ಚಿಹ್ನೆಗಳ ಬಗ್ಗೆ. ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ. ಇಲ್ಲಿ ಹೋಗುತ್ತಿದ್ದೆ ಅಂತ ಹೇಳುವಾಗ ಒಂದು ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕಬೇಕು. ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು. ಇಲ್ಲಿ ಒಂದು ಪೂರ್ಣ ಚಿಹ್ನೆಯನ್ನು ಹಾಕಬೇಕು. ನಿಂತು ಹೋದವು. ಮೆಲ್ಲಗೆ ಕೆಳಗೆ ನೋಡಿದರೆ ಆಹಾ ಹುಂಚಿ ಹೂವು ಅಂತ ಹೇಳುವಾಗ
ಆಹಾ ಅಂತ ಹೇಳಿ ಒಂದು ಆಶ್ಚರ್ಯ ಬಂತು, ಆಗ ಭಾವಸೂಚಕ ಚಿಹ್ನೆ ಹಾಕಬೇಕು. ನೆಲದ ತುಂಬ ಹಳದಿಯ ಹುಂಚಿ ಹೂಗಳು ರಾಶಿ ರಾಶಿ, ಪೂರ್ಣವಿರಾಮ ಚಿಹ್ನೆ. ಅದೆಂದರೆ ಹುಂಚಿ ಹೂ ತಿನ್ನುವುದು. ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು, ಅದೆಂದರೆ ಹುಂಚಿ ಹೂ ತಿನ್ನುವುದು ಹೇಳುವಾಗ ಅಲ್ಲಿ ಒಂದು ಆಶ್ಚರ್ಯ ಚಿಹ್ನೆಯನ್ನು ಹಾಕಬೇಕು. ಈ ಥರ ಒಂದು ಸೆಂಟೆನ್ಸ್ ಕೊಟ್ಟು ಅದಕ್ಕೆ ಯಾವ ಚಿಹ್ನೆಯನ್ನು ಉಪಯೋಗಿಸಬೇಕು ಅಂತ ಹೇಳ್ಕೊಡ್ತಾರೆ. ನೋಡಿ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರ್ತದೆ. ಪ್ರಶ್ನಾರ್ಥಕ ಚಿಹ್ನೆ ಯಾವ ರೀತಿ ಹಾಕ್ಲಿಕ್ಕೆ ಅಂತ ನೋಡಿ, ಯಾರ ತಲೆ ಹೊಡಿಬೇಕಂತ ಮಾಡಿದ್ದೀರಿ ಅಂತೇಳಿ ಅಲ್ಲಿ ಪ್ರಶ್ನೆ ಮಾಡಿದ್ದೀರಿ, ಯಾರ ಏನು ಯಾವ ಈ ಥರ ಪ್ರಶ್ನಾರ್ಥಕ ಬರ್ತದಲ್ಲ, ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕು. ಈ ಥರ ಮತ್ತು ಒಂದು ಪದ ಕೊಟ್ಟು ಅದರ ಅರ್ಥ ಬರೀಲಿಕ್ಕಿದ್ದರೆ ಅದಕ್ಕೆ ಅಲ್ಲಿ ವಿವರಣಾತ್ಮಕ ಚಿಹ್ನೆಯನ್ನು ಹಾಕಬೇಕು. ಒಂದು ಪದ ಅಂತೇಳಿ ನಾನು ಹೇಳಿದೆ, ಹುಂಚಿ ಮರ ಅಂತ ಹೇಳಿದೆ. ಹುಂಚಿ ಮರದ ಅರ್ಥ ಹುಣಸೆ ಮರ. ಆ ಹುಂಚಿ ಮರ ಅಂತೇಳಿ ಅದಕ್ಕೆ ಅರ್ಥ ಬರೀಬೇಕಾದ್ರೆ ಅಲ್ಲಿ ಒಂದು ವಿವರಣಾತ್ಮಕ ಚಿಹ್ನೆ ಕೊಟ್ಟು ಸಮಾನಾರ್ಥಕ ಚಿಹ್ನೆ ಕೊಟ್ಟು ಬರಿಬೋದು. ಇಲ್ಲದ್ರೆ ಒಂದು ವರ್ಡ್ ಕೊಟ್ಟು ಅದರ ಬಗ್ಗೆ ವಿವರಣೆ ಕೊಡ್ತಾ ಇದ್ದರೆ ಅಲ್ಲಿ ಒಂದು ವಿವರಣಾತ್ಮಕ ಚಿಹ್ನೆ ಹಾಕ್ಬೋದು. ಆ ಥರ. ಇಲ್ಲದಿದೆ ಆವರಣ ಚಿಹ್ನೆ ಯಾವ ಥರ ಬರ್ತದೆ ಅಂತೇಳಿ ಒಂದು ಪದಗಳ ಅರ್ಥ ಬರೀಲಿಕ್ಕೆ. ಈಗ ಒಂದು ಪದಕ್ಕೆ 2-3 ಅರ್ಥ ಇರ್ಬೋದು. ನಾನು ಹೇಳಿದೆ ಒಂದು ಸೆಂಟೆನ್ಸ್ ಬರೆಯುವಾಗ ನಾನು ಈಗ ಯಾವುದಂತ ಹುಂಚಿ ಮರ, ಆಗ ನಮಗೆ ಅದು ಗೊತ್ತಿರಲಿಕ್ಕಿಲ್ಲ. ಆಗ ನಾವು ಸೆಂಟೆನ್ಸಲ್ಲಿ ಉಪಯೋಗಿಸ್ತೇವೆ ಹುಂಚಿ ಮರ ಅಂತ. ಆಗ ಅದಕ್ಕೆ ಆವರಣ ಚಿಹ್ನೆ ಹಾಕಿ ಹುಣಸೆ ಮರ ಅಂತೇಳಿ ಅದರೊಳಗೆ ಬರೀತೇವೆ. ಆ ಥರ ಒಂದು ಅದರ ಅರ್ಥವನ್ನು ನಾವು ತಿಳಿಯಲಿಕ್ಕೆ ಸ್ಪಷ್ಟವಾಗಿ ತಿಳಿಯಲಿಕ್ಕೆ ಬೇಕಾಗಿ ಒಂದು ಆವರಣ ಚಿಹ್ನೆ ಹಾಕಿ ಹುಣಸೆ ಮರ ಅಂತ ಬರಿಬೋದು. ಆ ಥರ. ವಿವರಣಾತ್ಮಕ ಚಿಹ್ನೆ ಅಂತ ಹೇಳಿದರೆ ಒಂದು ವಾಕ್ಯಕ್ಕೆ ವಿವರಣೆ ಕೊಡುತ್ತಿದ್ದರೆ ಅದು ವಿವರಣಾತ್ಮಕ ಚಿಹ್ನೆ. ಸಮಾನಾರ್ಥಕ ಚಿಹ್ನೆ ಎಲ್ಲರಿಗೂ ಗೊತ್ತಿರ್ಬೋದು. ಭಾವಸೂಚಕ ಚಿಹ್ನೆ ಯಾವುದಾದ್ರೂ ಆಶ್ಚರ್ಯ, ಗಾಬರಿ ಅಂತ ಆಗ ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ಆಗ್ತೇವೆ. ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳಿದರೆ ಯಾವುದಾದ್ರೂ ಪ್ರಶ್ನೆ ಕೇಳುವಾಗ. ಪೂರ್ಣ ವಿರಾಮ ಚಿಹ್ನೆ ಅಂತ ಹೇಳಿದರೆ ಒಂದು ವಾಕ್ಯ ಪೂರ್ಣವಾದಾಗ. ಈ ಥರ ಚಿಹ್ನೆಗಳು ಬರುತ್ತೆ. ಓಕೆ.